ಅಭಿವೃದ್ಧಿ ಮಾಡಿದ್ರೆ ದುಡ್ಡು ಯಾಕೆ ಕೊಡ್ತಿದ್ರು? ಅಭಿವೃದ್ಧಿ ಮಾಡಿದ್ರೆ ಈಗ ಅಭಿವೃದ್ಧಿನ ಮಾಡಲಿ ಏನೇ ಮಾಡಲಿ, ಈಗ ಅಭಿವೃದ್ಧಿ ಹೋದ್ಸರ್ ಮಾಡಿರೋ ಯೋಗೇಶ್ವರ ಸೋಲಿಸ್ತಿಲ್ವೇ? ಒಳ್ಳೇದು ಮಾಡೋಕೆ ಹೋದರೆ ಕೆಟ್ಟದೇ ಮಾಡೋದು. ಈ ಜನ ಎಷ್ಟು ಸರಿ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಅವರು ಯಾರು ಒಳ್ಳೆ ವ್ಯಕ್ತಿ ಕೆಲಸ ಮಾಡವನೇ ಏನು ಕದೇನು ತಿಳ್ಕೊಳ್ಳುವಂಥ ಜ್ಞಾನೋದಯ ಕಡಿಮೆ ಇದೆ. ಬರೀ ಸುಳ್ಳು ಹೇಳೋದಕ್ಕೆ ಇಲ್ಲಿ ಬೆಲೆ, ಸತ್ಯಾಂಶ ಯಾವ ಅವ್ನು ಮಾಡಿ ತೋರಿಸಿರೋದಕ್ಕೆ ಬೆಲೆ ಇಲ್ಲ. ಅಲ್ಲಿ ನೀರಾವರಿ ಮಾಡಿ ತೋರಿಸ್ತಾ ಅವ್ನು ಎಲ್ಲಿ ಮಾಡ್ಬಿಟ್ಟ, ಅವ್ನ ಕೈಯಿಂದ ಮಾಡ್ಬಿಟ್ಟೆ ಅಂತ ತತ್ತಾರೆ. ಎಲ್ಲ ಮಾಡಿದವರೆಲ್ಲ ಮಿನಿಸ್ಟ್ರುಗಳು ಅವ್ರ ಕೈಯಿಂದ ಹಾಕ್ತಾರೆ. ಯಾರ ಈಗ ಕುಮಾರಸ್ವಾಮಿ ಮಾಡಿದ್ರೆ ಅವ್ನ ಕೈಯಿಂದ ಹಾಕ್ಬಿಡ್ರೆ, ಈಗಲೂ ಟೈಮ್ಗೆ ಅವ್ರ ಕೈಯಿಂದ ಹಾಕ್ಬಿಟ್ಟಿದ್ರೆ ಎಲ್ಲ ಸರ್ಕಾರದಿಂದಲೇ ಕೊಡೋದು. ಈಗ ಚುನಾವಣೆಗೆ ಹಂಚೋ ದುಡ್ಡಲ್ಲಿ ಇವರು ಸಹಾಯ ಮಾಡಿದ್ರೆ ಇವ್ರು ದುಡ್ಡು ಹಂಚೋ ಪರಿಸ್ಥಿತಿನೇ ಬರಲ್ವಲ್ಲ. ಅದು ಆ ಕಾಲ ಇತ್ತು. ಇಂದಿರಾ ಗಾಂಧಿ ಪೀರಿಯಡಲ್ಲಿ ಚಂದ್ರಶೇಖರ್ ಅಂದ್ಬಿಟ್ಟು ಒಬ್ಬ MP ಇದ್ದರು. ಅವರು ಎಲ್ಲೂ ಅವ್ರ ಮಕಾನೇ ನೋಡ್ತಿರ್ಲಿಲ್ಲ, ಯಾರೂ ಒತ್ತಾಕ್ಬಿಡೋರು ಗೆಲ್ತಿದ್ರು. ಅದು ಇಂದಿರಾ ಗಾಂಧಿ ಪೀರಿಯಡಲ್ಲಿ ಅದು ಧರ್ಮ. ಈಗೆಲ್ಲ ಕರ್ಮ, ರಾಜಕೀಯ. ಅರ್ಥ ಐತೆ? ನಮ್ಮ ಈಗ ಕೊಟ್ಟವ್ರೆ ಅದು 10-50 ಎಷ್ಟು ಪಟ್ಟು ಕರ್ನಾಟಕನ ಗುಡ್ಸಿ ಗುಂಡಾದ್ರೆ ಮಾಡಿ ಹೊಟ್ಟೈತಾರೆ ಗೆದ್ದವರೆಲ್ಲ. ಗುಡ್ಸ್ಕೊಳ್ಳೋಕ್ಕೆ ಮೆದೆ ಹಾಕೊಳ್ಳಿಕ್ಕೆ ಅವರು ಓಡಾಡೋದು ಪಾಪ. ಈ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಒಬ್ರಿಗೂ ಗೊತ್ತಾಯಿಲ್ಲ. ಈಗ ಕೊಟ್ಟಿದ್ದೀವಲ್ಲ, ಪುಕ್ಸಟ್ಟೆ ಹಾಕಿದ್ದಾರೆ ಓಟ, ಬಿಡು ಗೊರ್ಕೋವ ಈಗ ಅಂದ್ಬಿಟ್ಟು ಈ ಪ್ರತಿಷ್ಠೆಗೆ ಓಡಾಡ್ತಾವ್ರೆ. ಈಗ ದುಡ್ಡು ತೊಗೊಂಡು ಓಟ್ ಮಾಡ್ತೀವಪ್ಪ ನಾವು, ನೆಕ್ಸ್ಟು ಒಂದು ಆಸ್ಪತ್ರೆ ಬೇಕಾಗಿರುತ್ತೆ, ಒಂದು ರಸ್ತೆ ಬೇಕಾಗಿರುತ್ತೆ, ಇನ್ನೇನೋ ಆಗಿರುತ್ತೆ ಸಮಸ್ಯೆ. ಹೆಂಗೆ ಮುಖ ಇಟ್ಕೊಂಡು ಹೋಗಿ ಕೇಳೋದು ಸರ್ ಅವ್ರನ್ನ ನಾವು? ಈಗ ಆಸ್ಪತ್ರೆ ಎಲ್ಲ ಮಾಡೋಕ್ಕೆ ಎಲ್ಲ ಕಡೆನೂ ಆಸ್ಪತ್ರೆಗಳು ಆಗೋಗವೆ, ಅಭಿವೃದ್ಧಿನೂ ಆಗೋಗುತ್ತೆ. ಇವ್ರು ಏನಿಲ್ಲ ಗುಡ್ಸ್ಕೊಳ್ಳಿಕ್ಕೆ. ಈಗ ಇದು ಚನ್ನಪಟ್ಟಣದಲ್ಲಿ ಏನೂ ಸಮಸ್ಯೆ ಇಲ್ಲ ಹಾಗಾದರೆ? ಈ ಸಮಸ್ಯೆ ಅವೇ ಬಗೆಹರಿಸೋದಿಲ್ಲ. ಅವ್ರು ಬದುಕುದನ್ನ ಅವ್ರು ನೋಡ್ಕೋತಾರೆ. ಈಗ ಚನ್ನಪಟ್ಟಣ ಸುತ್ತ ಈಗ 6 ವರ್ಷ MLA ಆಗಿದ್ರು. ಚನ್ನಪಟ್ಟಣ ಸುತ್ತ ಕಸ ಬಿದ್ದದೆ ರೋಡಲ್ಲೆಲ್ಲ. ಒಂದು ನಗರಸಭೆಯವ್ರು ಕರೆದು ಮೀಟಿಂಗ್ ಮಾಡಿ ಕಸಕ್ಕೆ ಇದು ಮಾಡಲಿಲ್ಲ. ಆಮೇಲೆ ಎಲ್ಲ ಕಡೆ ಒತ್ತುವರಿ ಮಾಡ್ಕೋತಾವ್ರು ಜಮೀನುಗಳ. ಅವೆಲ್ಲ ತಡಿಬೇಕು ಅನ್ನೋದು ಇವ್ರ ಮನಸ್ಸಲ್ಲೇ ಬರಲಿಲ್ಲ. ಹೆಂಗೆ ಬರುತ್ತೆ ಹೇಳಿ? 10 ದಿನದಲ್ಲಿ ಬರ್ತಾರೆ, ದುಡ್ಡು ಕೊಡ್ತಾರೆ, ಗೆಲ್ತಾರೆ, ಹೋಗ್ತಾರೆ. ಅಷ್ಟಕ್ಕೆ ಅವ್ರು ಇರೋದು. ಈ ಬಂದು ಜನಕ್ಕೆ ಒಳ್ಳೇದು ಮಾಡಬೇಕು ಮಟ್ಬೇಕು ಅನ್ನೋದು ಏನಿಲ್ಲ. ಅದರಿಂದ ಅವರು ಎಲ್ಲ ಕಡೆ ಹೋದ ಕಡೆ ಎಲ್ಲ ಕಣ್ಣೀರು ಹಾಕೊಂಡು ಸೋಲ್ತವ್ರೆ. ಈಗ ಮಂಡ್ಯಕ್ಕೆ ಹೋದ್ರು ಸೋತರು, ರಾಮನಗರದಲ್ಲಿ ಹೋಗೋದ್ರು ರಾಮನಗರದಲ್ಲಿ ಸೋತರು. ಆ ಸೋತು ಫೈಟ್ ಮಾಡಿ ಗೆದ್ದಿದ್ರೆ ಅದೊಂಥರ ಚಾಲೆಂಜ್ ಮಾಡ್ದಂಗೆ. ಇಲ್ಲಿ ಈಗ ಈ ಕ್ಷೇತ್ರ ನಮ್ಮದು ಅಂತಾರೆ. ಹಂಗಾರೆ ಇಲ್ಲಿ ಹುಟ್ಟಿರೋ ಮಗನಿಗೆ ಕ್ಷೇತ್ರ ಇಲ್ವೋ? ಇವ್ರಿಗಿದ್ದದು ಎಲ್ಲ ಕಡೆನೂ ಕರ್ನಾಟಕ ಸುತ್ತ ಎಲ್ಲಾರು ಹೋಗ್ಲಿ ನಿಂತ್ಕೋತಾರೆ. ಯಾವ್ದು ಸ್ವಂತ ಪಕ್ಷ ಅದು. ಅವ್ರು ಎಲ್ಲಾರ ನಿಂತ್ಕೋಬೋದು, ಎಲ್ಲಿಗಾರು B ಫಾರಮ್ ಕೊಟ್ಕೋಬೋದು ಅವರು. ಇವರು ರಾಷ್ಟ್ರೀಯ ಪಕ್ಷಗಳು ಹಂಗಲ್ಲ, B ಫಾರಮೇ ಕೊಡಲ್ರು, ನಿಂತ್ಕೊಳ್ಳಿಕ್ಕೆ ಸೀಟೇ ಕೊಡಲ್ರು. ಅವ್ರದ್ದು ಏನು ಅವರೇ ಹೈಕಮಾಂಡ್ ಅಲ್ವೇ, ಅವ್ರು ಎಲ್ಲಿ ಬೇಕಲ್ಲಿ ಕೊಟ್ಕೋತಾರೆ, ಅಲ್ಲಿ ನಿಲ್ಸ್ಕೋತಾರೆ, ಇದು ಮಾಡ್ಕೋತಾರೆ. ಅದರಿಂದ ಎಲ್ಲ ಕಡೆ ಇಲ್ಲಾಯ್ತು ಅಲ್ಲಿ, ಅಲ್ಲಾಯ್ತು ಇಲ್ಲಿ, ಇಲ್ಲಾಯ್ತು ಅಲ್ಲಿ ಹೋಯ್ತಾ ಇರ್ತಾರೆ ಮುಂದಕ್ಕೆ. ಆ ಥರ ಅವ್ರದ್ದು ರಾಜಕೀಯ. ಏನೇನಾಗ್ಬೋದು ಸರ್ ಹಾಗಾದರೆ? ಯಾರು ಗೆಲ್ಬೋದು? ಈಗ ಗೆಲ್ಲು ಸೋಲು ಹೇಳೋಕ್ಕಾಗಲ್ತು. ಸುಮ್ಮನೆ ಈಗ ನಾವು ಹೇಳ್ತೀವಪ್ಪ ನಮ್ಮ ಪಕ್ಷನೇ ಗೆಲ್ತದೆ ಅಂತ. ಅವ್ರು ಹೇಳ್ಕೋತಾರೆ ನಮ್ಮ ಪಕ್ಷನೇ ಗೆಲ್ಲೋದು, ಎಲ್ಲ ಕಡೆ ಚೆನ್ನಾಗಾಗದೆ ಅಂತ. ಈ ಥರ ಹೇಳ್ತಾ ಇರ್ತಾರೆ. 23ನೇ ತಾರೀಕು ಗೆದ್ದು ಅಧಿಕಾರ ಸ್ವೀಕರಿಸ್ತಾರಲ್ಲ, ಅವ್ರು ಗೆದ್ದರು ಅಂತ. ಸರ್ ಏನು ಹೇಳ್ತೀರಿ? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಸರ್ ಸಮಬಲ ಇದೆ ಸರ್, ಸಮಬಲ ಇದೆ. ಏನು ದುಡ್ಡು ಸಿಕ್ಕಾಪಟ್ಟೆ ಓಡಾಡಿದೆ ಅಂತ ಕ್ಷೇತ್ರದಲ್ಲಿ? ಓಡಾಡಿದೆ ಸರ್. ಒಂದೊಂದು ತಲೆಗೆ 3,000ದಿಂದ 5,000 ಕೊಟ್ಟಿದ್ದಾರೆ. ಎಲ್ಲಿಂದ ತಂದಿದ್ದಾರೆ ಸರ್ ಇವರು ದುಡ್ಡನ್ನು? ನೀವೇ ಕೇಳಬೇಕು. ಬೆಟ್ಟಿಂಗ್ ಎಲ್ಲ ಜೋರಾಗಿ ನಡೀತಿದೆಯಾ ಹಾಗಾದ್ರೆ? ಇಲ್ಲಿ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.